ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಇದರ ಪರಿಣಾಮವಾಗಿ ಕಾಂಗ್ರೆಸ್ ಇದನ್ನೇ ಲೋಕಸಭೆ ಚುನಾವಣೆ ತನಕ ಅಸ್ತ್ರವಾಗಿ ಉಪಯೋಗಿಸುವ ಸಾಧ್ಯತೆ ಇದೆ. ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಾದ ವ್ಯಕ್ತಪಡಿಸಿದ್ರು ಕೂಡ ಕಾಂಗ್ರೆಸ್ ನಾಯಕರು ಬಿಡ್ತಾ ಇಲ್ಲ. ವಿವಾದವನ್ನ ಇನ್ನಷ್ಟು ಜೀವಂತವಾಗಿಡುವಂತಹ ಸಕಲ ಪ್ರಯತ್ನವನ್ನ ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ವಿವಾದವನ್ನ ಹೇಗಾದ್ರೂ ಮಾಡಿ ಲೋಕಸಭೆ ಚುನಾವಣೆ ತನಕ ಜೀವಂತವಾಗಿಟ್ಟು ಜೆಡಿಎಸ್ ಪಕ್ಷಕ್ಕೆ ಹಾನಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದಾಗ್ತಾ ಇದೆ. ಹೀಗಾಗಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಪ್ರತಿಭಟನೆ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕರೆ ಕೊಟ್ಟರು. ಅದೇ ರೀತಿ ನಾನಾ ರೀತಿಯ ಪ್ರತಿಭಟನೆ ಸ್ವರೂಪವನ್ನ ಕೂಡ ನೋಡ್ಲಾಯ್ತು. ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷಮೆಯನ್ನ ಕೇಳಬೇಕಾಗಿತ್ತು. ಅವ್ರು ಕೊಟ್ಟಂತಹ ಹೇಳಿಕೆ ಎಷ್ಟು ಇನ್ಸೆನ್ಸಿಟಿವ್ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಪ್ರೊಜೆಕ್ಟ್ ಮಾಡ್ತಾ ಒಂದು ನರೇಷನ್ ಅನ್ನ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಕೊಟ್ಟಂತಹ ಹೇಳಿಕೆ ಸುಮಲತಾ ಬಗ್ಗೆ ಯಾವ ರೀತಿ ಚುನಾವಣಾ ದಿಕ್ಕನ್ನ ಬದಲಾಯಿಸಿತ್ತು ಅನ್ನೋದನ್ನ ನೋಡಿದ್ರಿ. ಸೊ ಅದೇ ತಂತ್ರಗಾರಿಕೆನ ಈಗ ಮತ್ತೊಮ್ಮೆ ಬಳಸಿಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನೆಯ ಸ್ವರೂಪ ತೀವ್ರವಾಗಿ ಪಡೆದುಕೊಳ್ತಾ ಇದೆ. ನಾನು ಐ ಆಮ್ ಗಿವಿಂಗ್ ಎ ಕಾಲ್ ಎಲ್ಲ ಮಹಿಳೆಯರಿಗೆ, ಕಾಂಗ್ರೆಸ್ ಅಂತಲ್ಲ, ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು. ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮಗೆ ಶಕ್ತಿ ಕೊಡಲಿಕ್ಕೆ ಕೊಟ್ಟಂತ ನಾವು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನೀವು ದಾರಿ ತಪ್ತಾ ಇದ್ದೀರಿ, ದಾರಿ ತಪ್ಪಿದ್ದೀರಿ ಅನ್ನೋದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನ ನಾವು ಖಂಡಿಸಲೇಬೇಕು, ಜನರಿಗೆ ತಿಳಿಸಲೇಬೇಕು, ನೀವು ಹೋರಾಟ ಮಾಡಲೇಬೇಕು. ಪ್ರತಿ ನಾನು ಯಾರಿಗೂ ಉತ್ತರ ಕೊಡಲ್ಲ. ನಾನು ಕರೆದಿರೋದು ಪ್ರೆಸ್ಸು. ಐ ವಿಲ್ ನಾಟ್ ರಿಪ್ಲೈ ಟು ಯು. ನಿನ್ನ ಪೇಷನ್ಸ್ ಇದ್ದ ಇರು, ಇಲ್ಲಾಂದ್ರೆ ನಿನ್ನ ದಾರಿ ನೋಡು. ನಾನು ಕರೆದಿದ್ದೀನಿ, ಮಾತಾಡ್ತೀನಿ. ಐ ವಿಲ್ ಗಿವ್ ಯು ಟೈಮ್. ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ, ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋದ್ರ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು, ಪ್ರತಿಭಟನೆಯನ್ನು ಮಾಡಲೇಬೇಕು, ಜ್ಞಾನವನ್ನು ಉಂಟು ಮಾಡಬೇಕು. ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಈ 5 ಗ್ಯಾರಂಟಿಗಳು ಕೊಟ್ಟು ನಿಮ್ಮ ಬದುಕನ್ನು ಶಕ್ತಿಶಾಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದೆ. ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಿಮ್ಮ ಹೋರಾಟವನ್ನು ನೀವು ಮಾಡಿ ಇದನ್ನು ಖಂಡಿಸಬೇಕು. ನಾವು ಕೂಡ ನಮ್ಮ ಪಕ್ಷ ಹೆಣ್ಮಕ್ಳ ಮೇಲೆ ಅಪಾರದಂಥ ವಿಶ್ವಾಸ. ಎಲ್ಲದಕ್ಕೂ ರಿಸರ್ವೇಷನ್ ಕೊಡಬೇಕು, ಮತ್ತೊಂದು ಕೊಡಬೇಕು, ಶಕ್ತಿ ಕೊಡಬೇಕು. 50% ಇದೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ನಾವು ಅನೇಕ ತಾಯಂದಿರಿಗೆಲ್ಲ ಗೌರವ ಕೊಡ್ತೀವಿ. ನಿಮಗೆ ನಮ್ಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಫಸ್ಟು ನಮ್ಮ ಗಣಸರು ಕೊಡೋದು ಶ್ರೀಮತಿ ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್ ಅಂತ ಕೊಡ್ತಾರೆ. ಹಂಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಅವರೇನೋ ಬದುಕು ಕಟ್ಕೊಳ್ಳಿ ಅಂತ ಈ ನಾವು ಕೂಡ ನಮ್ಮ ಪಕ್ಷ ಹೆಣ್ಮಕ್ಳ ಮೇಲೆ ಅಪಾರದಂಥ ವಿಶ್ವಾಸ. ಎಲ್ಲದಕ್ಕೂ ರಿಸರ್ವೇಷನ್ ಕೊಡಬೇಕು, ಮತ್ತೊಂದು ಕೊಡಬೇಕು, ಶಕ್ತಿ ಕೊಡಬೇಕು. 50% ಇದೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ನಾವು ಅನೇಕ ತಾಯಂದಿರಿಗೆಲ್ಲ ಗೌರವ ಕೊಡ್ತೀವಿ. ನಿಮಗೆ ನಮ್ಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಫಸ್ಟು ನಮ್ಮ ಗಣಸರು ಕೊಡೋದು ಶ್ರೀಮತಿ ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್ ಅಂತ ಕೊಡ್ತಾರೆ. ಹಂಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಅವರೇನೋ ಬದುಕು ಕಟ್ಕೊಳ್ಳಿ ಅಂತ ಈ ಯೋಜನೆಗಳನ್ನು ಕೊಟ್ಟರೆ, ಕುಮಾರಣ್ಣ ನೀನು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮಗ, ನೀನು 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ಸಿಟ್ಟಿಂಗ್ MLA, ಮಾಜಿ MP, ನಿಮ್ಮ ಮನೆಯಲ್ಲಿ MSCಗಳಿದ್ದಾರೆ, MP ಗಳಿದ್ದಾರೆ, ನಿಮ್ದೊಂದು ಪಕ್ಷ ಇದೆ. ಆ ಪಕ್ಷ ಇವತ್ತು ನೀವೇನೋ BJP ಜೊತೆ ಏನು ಮಾಡ್ಕೊಂಡಿದ್ರು ಅದು ನಿಮ್ ಬಿಟ್ಟಿದ್ದು, ಮಾರ್ಕೊಂಡ್ರು ಇಟ್ಕೊಂಡ್ರು ಏನು ಮಾಡ್ಕೊಂಡ್ರು ಅದು ನಿಮ್ ಬಿಟ್ಟಿದ್ದು, ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು, ಮುಂದಕ್ಕೆ ಏನಾಗ್ತದೋ ನಿಮ್ ಬಿಟ್ಟಿದ್ದು. ಇವತ್ತು ನಮ್ಮ ಗ್ಯಾರಂಟಿಯಿಂದ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ, ನಮ್ಮ ಹಳ್ಳಿಲಿ ಏನಂತ ಅರ್ಥ? ನನಗೆ ನೋವಾಯ್ತು ಅಂತ ನಿನ್ನೆ ಹೇಳಿದ್ರೆ ಹೆಣ್ಮಕ್ಳು ಅವರ ಆಕ್ರೋಶನ ಇಡೀ ರಾಜ್ಯದ ಉದ್ದಕ್ಕೂ ಕೂಡ
ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕ್ಷಮಾಪಣೆ ಕೇಳ್ತೀನಿ, ಮನಸ್ಸಿಗೆ ನೋವಾಗ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ಗಲ್ಲ, ಇಡೀ ಮನುಕುಲಕ್ಕೆ, ಹೆಣ್ಮಕ್ಳಿಗೆ ಅಲ್ಲ, ಎಲ್ಲರಿಗೂ ಕೂಡ ಇಂಥ ಮಾತುಗಳಿಂದ, ಇಂಥ ಉಡಾಫೆ ಮಾತುಗಳಿಂದ ಜನ ರೊಚ್ಚಿಗೆದ್ದಿದ್ದಾರೆ. ನಾನು ಕೂಡ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ಈ ಗ್ಯಾರಂಟಿ ಯೋಜನೆ ತರಲಿಕ್ಕೆ ಕಾರಣಕರ್ತಾದವನು ನಾನು. ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗೆ ಸಿಗ್ನೇಚರ್ ಮಾಡಿರೋದು. ರೈಟ್, ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಸುಕೇಶ್, ಒಂದು ಹೇಳಿಕೆ ರಾಜಕೀಯ ಮುಖಂಡರಿಂದ ಬರುವಂತದ್ದು ಇಡೀ ಚುನಾವಣಾ ದಿಕ್ಕನ್ನ ಬದಲಾಯಿಸಿರುವಂತಹ ಅನೇಕ ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಅದರಲ್ಲೂ JDSಗಂತೂ 2019 ಮಂಡ್ಯ ಲೋಕಸಭಾ ಚುನಾವಣೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈಗ ಮತ್ತೊಂದು ಅಂಥದ್ದೇ ಒಂದು ಟ್ರೆಂಡ್ ಅನ್ನ, ಒಂದು ನರೇಶನ್ ಅನ್ನ ಕ್ರಿಯೇಟ್ ಮಾಡೋಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರಾ? ಒಂದು ಹೇಳಿಕೆ ಚುನಾವಣಾ ದಿಕ್ಕನ್ನ ಬದಲಾಯಿಸುತ್ತೆ ಅನ್ನುವಂತಹ ವಿಶ್ವಾಸನ ಅವ್ರದ್ದು? ಖಂಡಿತ ಮಮತಾ, ಬಹುಶಃ ಅದೇ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ದಂತಿದೆ. ಅದಕ್ಕೆ ಅವರಿಗೆ ಬೆಂಬಲವಾಗಿ ಎರಡು ವಿಚಾರಗಳಿದೆ. ಒಂದು, ಅವರ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಅನ್ನುವಂಥದ್ದು, ಮತ್ತು ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥದ್ದು. ಮತ್ತೊಂದು, ಮಹಿಳೆಯರ ವಿಚಾರ ಅನ್ನುವಂಥದ್ದು. ವಿಶೇಷವಾಗಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟರು ಅನ್ನೋ ವಿಚಾರ ಆಗಿ ಇದನ್ನ ಚುನಾವಣೆಯವರೆಗೂ ಕೂಡ, ಅಂದ್ರೆ ಇಡೀ ಚುನಾವಣೆಗೆ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡು ಹೋಗಬೇಕು, ಇದನ್ನ ಇದೇ ತರ ಡ್ರ್ಯಾಗ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇದೆ. ಅದರ ತೀವ್ರತೆಯನ್ನು ಅರ್ಥ ಮಾಡಿಕೊಂಡೇ ಬಹುಶಃ ಕುಮಾರಸ್ವಾಮಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದಂತೆ ಕಾಣ್ತಾ ಇದೆ. ಅವರು ವಿಷಾದ ವ್ಯಕ್ತಪಡಿಸಿದ ಹೊರತಾಗಿಯೂ ಕೂಡ ದಾರಿ ತಪ್ಪಿದ್ರು ಅನ್ನುವಂಥ ಪದ ಎಂಥದ್ದು, ಅದು ಸೂಚಿಸುವಂಥ ಪದ ಅಥವಾ ಏನು ಅರ್ಥವನ್ನು ಸೂಚಿಸುತ್ತೆ ಅನ್ನುವಂಥದ್ದನ್ನ ಮತ್ತೆ ಹಳ್ಳಿಗಳಲ್ಲಿ ಅಥವಾ ಗ್ಯಾರಂಟಿಯ ಫಲಾನುಭವಿ ಮಹಿಳೆಯರಿಗೆ ಅದನ್ನ ತಲುಪಿಸೋ ಮೂಲಕವಾಗಿ ನಿಮ್ಮ ಬಗ್ಗೆ ಕುಮಾರಸ್ವಾಮಿ ಈ ರೀತಿ ಮಾತಾಡಿದ್ರು ಅನ್ನುವಂಥದ್ದನ್ನ ಹೇಳಿ ಒಂದು ರೀತಿಯ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋದು. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅದೇ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಂಡು ಗೆದ್ದು ಬಂದಂತವರು ಗ್ಯಾರಂಟಿಯ ನಂತರದಲ್ಲಿ ಲೋಕಸಭೆಯಲ್ಲಿ ಅದರ ಲಾಭವನ್ನೇ ಪಡಿಬೇಕು ಅಂತ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಅದಕ್ಕೆ ಪೂರಕವಾದ ರಾಜಕೀಯ ಅಸ್ತ್ರವನ್ನ ತಮ್ಮ ಮಾತಿನ ಮೂಲಕ ಕುಮಾರಸ್ವಾಮಿ ಅವರು ನಮ್ಮ ಕೈಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.